ಬಸ್ ನಿಲ್ದಾಣದಲ್ಲಿ ಗಂಡನನ್ನ ಪಕೋಡಾ ತರುವುದಕ್ಕೆ ಕಳುಹಿಸಿ ಮಹಿಳೆ ಎಸ್ಕೇಪ್. ಗಂಡನನ್ನು ಪಕೋಡಾ ತರಲು ಕಳುಹಿಸಿ ಎಸ್ಕೇಪ್ ಆದ ಮಹಿಳೆ. ಬಸ್ ನಿಲ್ದಾಣದಲ್ಲಿ ಗಂಡನನ್ನು ಪಕೋಡಾ ತರುವಂತೆ ಕಳುಹಿಸಿದ ಪತ್ನಿಯೊಬ್ಬಳು ಬಳಿಕ ಆತ ಪಕೋಡಾ ತರುವುದಕ್ಕೆ ಹೋಗ್ತಾ ಇದ್ದಂತೆ ಗಂಡನನ್ನ ಬಿಟ್ಟು ಪರಾರಿಯಾಗಿರುವಂತಹ ಘಟನೆ ಉತ್ತರ ಪ್ರದೇಶದ ಮೊರಾದಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ. ಹೊಸದಾಗಿ ಮದುವೆಯಾದ ನವವಧು ಗಂಡನನ್ನು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಅಮರೋಹಾ ಜಿಲ್ಲೆಯ ನಿವಾಸಿಯಾದ ಪ್ರೀತಮ್ ಸಿಂಗ್ ಎಂಬ ವ್ಯಕ್ತಿಗೆ ರಾಂಪುರ ಜಿಲ್ಲೆಯ ವತಿ 18 ವರ್ಷದ ರಿಮ್ ಜಿಮ್ ಜೊತೆ ಕಳೆದ ವರ್ಷ ಡಿಸೆಂಬರ್ 1ರಂದು ಅಂದ್ರೆ ಕಳೆದ 3 ತಿಂಗಳ ಹಿಂದೆ ಮದುವೆಯಾಗಿತ್ತು. ರಿಮ್ ಜಿಮ್ ಈ ಬಾರಿಯ ಹೋಳಿ ಹಬ್ಬದಂದು ತನ್ನ ಪೋಷಕರ ಮನೆಯಾದ ಮನೆಗೆ ತೆರಳಿದ್ಲು. ಹಬ್ಬವೆಲ್ಲ ಮುಗಿದ ನಂತರ ಪ್ರೀತಮ್ ಮಾರ್ಚ್ 9ರಂದು ಅವಳನ್ನ ಮರಳಿ ಕರೆತರಲು ಹೋದರು. ಮುಂದೆ ಏನ್ ಕಾದಿದೆ ಎಂಬುದನ್ನು ತಿಳಿಯದ ಪ್ರೀತಮ್ ರಿಮ್ ಜಿಮ್ ಜೊತೆ ಒಟ್ಟಿಗೆ ತನ್ನ ಮನೆಗೆ ಪ್ರಯಾಣ ಬೆಳೆಸಿದ್ದಾನೆ. ಪ್ರಯಾಣದ ನಡುವೆ ಇಬ್ಬರು ಬಿಲಾರಿ ಬಸ್ ನಿಲ್ದಾಣದಲ್ಲಿ ಇಳಿದು ಮುಂದಿನ ಬಸ್ಗಾಗಿ ಕಾಯ್ತಾ ಇದ್ದಾಗ ರಿಮ್ ಜಿಮ್ ತನಗೆ ಹಸಿವಾಗ್ತಾ ಇದೆ, ಏನೇನಾದ್ರೂ ಬಿಸಿ ಬಿಸಿಯಾಗಿ ತಿನ್ನುವುದಕ್ಕೆ ತನ್ನಿ ಅಂತ ಹೇಳಿದಾಳೆ. ಪತ್ನಿಯ ಹೊಟ್ಟೆ ಹಸಿವು ನೀಗಿಸೋದಕ್ಕಾಗಿ ಪತಿ ಪಕೋಡಾ ತರೋಕೆ ಹೋಗಿದ್ದಾನೆ. ಇದಾಗಿ ಕೆಲ ನಿಮಿಷಗಳ ನಂತರ ವಾಪಸ್ ಬಂದಾಗ ರಿಮ್ ಜಿಮ್ ನಾಪತ್ತೆಯಾಗಿದ್ದಾಳೆ. ಮೊದಲಿಗೆ ಪ್ರೀತಮ್ ಪತ್ನಿ ರಿಮ್ ಜಿಮ್ ಸಮೀಪದಲ್ಲಿ ಎಲ್ಲೋ ಇರಬಹುದು ಅಂತ ಭಾವಿಸಿದ್ದಾನೆ. ಆದ್ರೆ ಸುತ್ತಮುತ್ತಲು ನೋಡಿ ಹುಡುಕಾಡಿದಾಗ ಎಲ್ಲೂ ಕಾಣಿಸದೆ ಹೋಗಿದ್ದು ಬಸ್ ನಿಲ್ದಾಣದಲ್ಲಿದ್ದವರು ಕೂಡ ಆಕೆ ಹೊರಟು ಹೋಗಿದ್ದನ್ನ ನೋಡಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಗಾಬರಿಯಾದ ಪ್ರೀತಮ್ ಪೊಲೀಸ್ ಠಾಣೆಗೆ ಹೋಗಿ ಪತ್ನಿ ನಾಪತ್ತೆಯಾದ ಬಗ್ಗೆ ದೂರನ್ನ ಕೊಟ್ಟಿದ್ದಾನೆ. ತನ್ನ ಪತ್ನಿ ಆಕೆಯ ತವರೂರಿನ ಸಮೀಪದ ಯುವಕನ ಜೊತೆ ಹೊರಟು ಹೋಗಿರಬಹುದು ಎಂದು ಆತ ಸಂಶಯ ವ್ಯಕ್ತಪಡಿಸಿದ್ದಾಗಿ ಪೊಲೀಸರು ಹೇಳಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡಿದ್ದು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಆಕೆಯ ಮೊಬೈಲ್ ಫೋನ್ ಲೊಕೇಶನ್ ಟ್ರೇಸ್ ಮಾಡೋ ಮೂಲಕ ಆಕೆ ಗೆಲ್ಲಿರಬಹುದು ಅಂತ ಪತ್ತೆ ಹಚ್ಚಲು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಘಟನೆ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.